ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ವಿಚಾರ ನ್ಯೂಸ್ 18 ಕನ್ನಡಕ್ಕೆ ವಿಶ್ವ ಹಿಂದೂ ಪರಿಷತ್ನ ಕೇಶವ ಹೆಗಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡಕ್ಕೆ ವಿಶ್ವ ಹಿಂದೂ ಪರಿಷತ್ನ ಕೇಶವ ಹೆಗಡೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇದು ಸಮಾಜದಲ್ಲದ ಪ್ರತಿಕ್ರಿಯಾತ್ಮಕ ಬೆಳವಣಿಗೆ. ಈ ಅಭಿಯಾನದಿಂದ ಮುಸ್ಲಿಮರಿಗೆ ತೊಂದರೆ ಅಂತಿದ್ದಾರೆ. ಮುಸಲ್ಮಾನರಿಗೆ ಧ್ವನಿಯಾದವರು ಇದಕ್ಕೆ ಹೊಣೆ, ಮುಸಲ್ಮಾನರ ನಾಯಕತ್ವ ತೆಗೆದುಕೊಂಡವರು ಇದಕ್ಕೆ ಹೊಣೆ ಅಂದರು ಕೇಶವ ಹೆಗಡೆ. ಮುಸ್ಲಿಂ ಸಮುದಾಯಕ್ಕೆ ಹಲಾಲ್ ಅನಿವಾರ್ಯ ಇರಬಹುದು, ಆದರೆ 85% ಹಿಂದೂ ಸಮುದಾಯಕ್ಕೆ ಹಲಾಲ್ ಅಗತ್ಯ ಇಲ್ಲ. ವಿಶ್ವ ಹಿಂದೂ ಪರಿಷತ್ನ ಕೇಶವ ಹೆಗಡೆ ಅವರ ಪ್ರತಿಕ್ರಿಯೆ. ನಮ್ಮ ವಿರುದ್ಧ ಚಟುವಟಿಕೆ ಮಾಡಿಕೊಂಡು ಸವಾಲು ಹಾಕಲು ಮೂಲಕ ಹಿಂದೂ ಧರ್ಮ ವಿರೋಧಿಸಿ ಅಲ್ಲಾ ಒಬ್ಬನೇ ಅನ್ನೋರು ನಮ್ಮ ದೇವಸ್ಥಾನದಲ್ಲಿ ವ್ಯಾಪಾರ ಮಾಡಬಾರ್ದು. ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ಕೊಟ್ಟರು. ಹಲಾಲ್ ವಿಚಾರದ ಬಗ್ಗೆಯೂ ಕೂಡ ಕೇಶವ ಹೆಗಡೆ ಮಾತಾಡೋದು. ಒಂದು ಸಮುದಾಯಕ್ಕೆ, ಒಂದು ಮುಸ್ಲಿಂ ಸಮಾಜಕ್ಕೆ ಈ ಹಲಾಲ್ ಅನಿವಾರ್ಯ ಇರ್ಬೋದು, ಆದರೆ ಇಡೀ ಹಿಂದೂ ಸಮಾಜಕ್ಕೆ 85% ಇರ್ತಕ್ಕಂಥ ಹಿಂದೂ ಸಮಾಜಕ್ಕೆ ಈ ಹಲಾಲಿನ ಅವಶ್ಯಕತೆ ಇಲ್ಲ. ಆ ಕಾರಣದಿಂದ ಇದನ್ನು ಎಲ್ಲರ ಮೇಲೆ ಹೇರುವಂಥದ್ದು ಆಗಬಾರ್ದು. ಪ್ರತಿಯೊಬ್ಬರಿಗೂ ಅವರದೇ ಅಂತ ಸ್ವಾತಂತ್ರ್ಯವಾದಂಥ ನಿಲುವಿದೆ. ಹೀಗಾಗಿ ನಾವು ಹಿಂದೂಗಳು ಹಲಾಲ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲದೇ ಇರುವಂಥ ಜಟಕಾ ಪದ್ಧತಿಯ ಮಾಂಸಾಹಾರವನ್ನಾಗಲಿ ಅಥವಾ ಯಾವುದೇ ರೀತಿಯಾಗಿರುವಂಥ ಆಹಾರವನ್ನಾಗಲಿ ನಾವು ಬಳಸ್ತೀವಿ. ಹೀಗಾಗಿ ನಮಗೆ ಹಲಾಲ್ ಅನಿವಾರ್ಯ ಇಲ್ಲ ಎನ್ನುವಂಥ ಜಾಗೃತಿ ಸಮಾಜದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇಡೀ ದೇಶ